ಭಾಳ ದುರಾದೃಷ್ಟಕರವಾದಂಥ ಘಟನೆ ಶ್ರೀನಗರದಲ್ಲಿ, ಅದರಲ್ಲೂ ಸಹ ಪಹಲ್ಗಾಮಲ್ಲಿ ಪ್ರವಾಸಿಗರ ತಾಣ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಸುಮಾರು 28ರಿಂದ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ, ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಏನು ಉಗ್ರವಾದಿಗಳು ಈ ಒಂದು ಹಲ್ಲೆ ನಡೆಸ್ತಾ ಇದ್ದಾರೆ ಮತ್ತು ಮರಣಾಂತಿಕ ಹಲ್ಲೆಗಳಿವೆಲ್ಲ, ಇದನ್ನು ನಾವೆಲ್ಲರೂ ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ, ನಾವು ಸರ್ಕಾರ ಜೊತೆ ಇದ್ದೀವಿ, ಈ ಉಗ್ರವಾದವನ್ನು ಮಟ್ಟ ಹಾಕಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ. ಬಟ್ ನೇರವಾಗಿ ಇದಕ್ಕೆ ಕೆಲವು ವಿಚಾರದಲ್ಲಿ ನಮಗೆ ಅನಿಸ್ತಾ ಇದೆ, ಪಾಕಿಸ್ತಾನದವರು ಪರೋಕ್ಷವಾಗಿ ಅವರಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಉಗ್ರವಾದಿಗಳು ಬಂದು ನಡೆಸಿರ್ತಕ್ಕಂಥ ಹಲ್ಲೆ ಅಂತೇಳಿ ಈಗಾಗಲೇ ಕೆಲವು ಮಾಧ್ಯಮದ ಮೂಲಕ ತಿಳ್ಕೊಂಡು ಬಂದಿದೆ. ಆದ್ದರಿಂದ ನಾವು ಆ ದೇಶದ ವಿರುದ್ಧವೂ ಸಹ ಉಗ್ರವಾದ ಪ್ರತಿಭಟನೆಯನ್ನು ನಾವು ಈಗಾಗಲೇ ಮಾಡಬೇಕಾಗುತ್ತೆ. ಭಾಳ ದುರಾದೃಷ್ಟಕರವಾದಂಥ ಘಟನೆ ಶ್ರೀನಗರದಲ್ಲಿ, ಅದರಲ್ಲೂ ಸಹ ಪಹಲ್ಗಾಮಲ್ಲಿ ಪ್ರವಾಸಿಗರ ತಾಣ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಸುಮಾರು 28ರಿಂದ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ, ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಏನು ಉಗ್ರವಾದಿಗಳು ಈ ಒಂದು ಹಲ್ಲೆ ನಡೆಸ್ತಾ ಇದ್ದಾರೆ ಮತ್ತು ಮರಣಾಂತಿಕ ಹಲ್ಲೆಗಳಿವೆಲ್ಲ, ಇದನ್ನು ನಾವೆಲ್ಲರೂ ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ, ನಾವು ಸರ್ಕಾರ ಜೊತೆ ಇದ್ದೀವಿ, ಈ ಉಗ್ರವಾದವನ್ನು ಮಟ್ಟ ಹಾಕಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ. ಬಟ್ ನೇರವಾಗಿ ಇದಕ್ಕೆ ಕೆಲವು ವಿಚಾರದಲ್ಲಿ ನಮಗೆ ಅನಿಸ್ತಾ ಇದೆ, ಪಾಕಿಸ್ತಾನದವರು ಪರೋಕ್ಷವಾಗಿ ಅವರಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಉಗ್ರವಾದಿಗಳು ಬಂದು ನಡೆಸಿರ್ತಕ್ಕಂಥ ಹಲ್ಲೆ ಅಂತೇಳಿ ಈಗಾಗಲೇ ಕೆಲವು ಮಾಧ್ಯಮದ ಮೂಲಕ ತಿಳ್ಕೊಂಡು ಬಂದಿದೆ. ಆದ್ದರಿಂದ ನಾವು ಆ ದೇಶದ ವಿರುದ್ಧವೂ ಸಹ ಉಗ್ರವಾದ ಪ್ರತಿಭಟನೆಯನ್ನು ನಾವು ಈಗಾಗಲೇ ಮಾಡಬೇಕಾಗುತ್ತೆ. ಭಾಳ ದುರಾದೃಷ್ಟಕರವಾದಂಥ ಘಟನೆ ಶ್ರೀನಗರದಲ್ಲಿ, ಅದರಲ್ಲೂ ಸಹ ಪಹಲ್ಗಾಮಲ್ಲಿ ಪ್ರವಾಸಿಗರ ತಾಣ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಸುಮಾರು 28ರಿಂದ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ, ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಏನು ಉಗ್ರವಾದಿಗಳು ಈ ಒಂದು ಹಲ್ಲೆ ನಡೆಸ್ತಾ ಇದ್ದಾರೆ ಮತ್ತು ಮರಣಾಂತಿಕ ಹಲ್ಲೆಗಳಿವೆಲ್ಲ, ಇದನ್ನು ನಾವೆಲ್ಲರೂ ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ, ನಾವು ಸರ್ಕಾರ ಜೊತೆ ಇದ್ದೀವಿ, ಈ ಉಗ್ರವಾದವನ್ನು ಮಟ್ಟ ಹಾಕಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ. ಬಟ್ ನೇರವಾಗಿ ಇದಕ್ಕೆ ಕೆಲವು ವಿಚಾರದಲ್ಲಿ ನಮಗೆ ಅನಿಸ್ತಾ ಇದೆ, ಪಾಕಿಸ್ತಾನದವರು ಪರೋಕ್ಷವಾಗಿ ಅವರಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಉಗ್ರವಾದಿಗಳು ಬಂದು ನಡೆಸಿರ್ತಕ್ಕಂಥ ಹಲ್ಲೆ ಅಂತೇಳಿ ಈಗಾಗಲೇ ಕೆಲವು ಮಾಧ್ಯಮದ ಮೂಲಕ ತಿಳ್ಕೊಂಡು ಬಂದಿದೆ. ಆದ್ದರಿಂದ ನಾವು ಆ ದೇಶದ ವಿರುದ್ಧವೂ ಸಹ ಉಗ್ರವಾದ ಪ್ರತಿಭಟನೆಯನ್ನು ನಾವು ಈಗಾಗಲೇ ಮಾಡಬೇಕಾಗುತ್ತೆ. ಭಾಳ ದುರಾದೃಷ್ಟಕರವಾದಂಥ ಘಟನೆ ಶ್ರೀನಗರದಲ್ಲಿ, ಅದರಲ್ಲೂ ಸಹ ಪಹಲ್ಗಾಮಲ್ಲಿ ಪ್ರವಾಸಿಗರ ತಾಣ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಸುಮಾರು 28ರಿಂದ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ, ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಏನು ಉಗ್ರವಾದಿಗಳು ಈ ಒಂದು ಹಲ್ಲೆ ನಡೆಸ್ತಾ ಇದ್ದಾರೆ ಮತ್ತು ಮರಣಾಂತಿಕ ಹಲ್ಲೆಗಳಿವೆಲ್ಲ, ಇದನ್ನು ನಾವೆಲ್ಲರೂ ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ, ನಾವು ಸರ್ಕಾರ ಜೊತೆ ಇದ್ದೀವಿ, ಈ ಉಗ್ರವಾದವನ್ನು ಮಟ್ಟ ಹಾಕಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ. ಬಟ್ ನೇರವಾಗಿ ಇದಕ್ಕೆ ಕೆಲವು ವಿಚಾರದಲ್ಲಿ ನಮಗೆ ಅನಿಸ್ತಾ ಇದೆ, ಪಾಕಿಸ್ತಾನದವರು ಪರೋಕ್ಷವಾಗಿ ಅವರಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಉಗ್ರವಾದಿಗಳು ಬಂದು ನಡೆಸಿರ್ತಕ್ಕಂಥ ಹಲ್ಲೆ ಅಂತೇಳಿ ಈಗಾಗಲೇ ಕೆಲವು ಮಾಧ್ಯಮದ ಮೂಲಕ ತಿಳ್ಕೊಂಡು ಬಂದಿದೆ. ಆದ್ದರಿಂದ ನಾವು ಆ ದೇಶದ ವಿರುದ್ಧವೂ ಸಹ ಉಗ್ರವಾದ ಪ್ರತಿಭಟನೆಯನ್ನು ನಾವು ಈಗಾಗಲೇ ಮಾಡಬೇಕಾಗುತ್ತೆ. ಭಾಳ ದುರಾದೃಷ್ಟಕರವಾದಂಥ ಘಟನೆ ಶ್ರೀನಗರದಲ್ಲಿ, ಅದರಲ್ಲೂ ಸಹ ಪಹಲ್ಗಾಮಲ್ಲಿ ಪ್ರವಾಸಿಗರ ತಾಣ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಸುಮಾರು 28ರಿಂದ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ, ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ.
ಜೊತೆಗೆ ಏನು ಉಗ್ರವಾದಿಗಳು ಈ ಒಂದು ಹಲ್ಲೆ ನಡೆಸ್ತಾ ಇದ್ದಾರೆ ಮತ್ತು ಮರಣಾಂತಿಕ ಹಲ್ಲೆಗಳಿವೆಲ್ಲ ಇದನ್ನು ನಾವೆಲ್ಲರೂ ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ನಾವು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ, ನಾವು ಸರ್ಕಾರ ಜೊತೆ ಇದ್ದೀವಿ, ಈ ಉಗ್ರವಾದವನ್ನು ಮಟ್ಟ ಹಾಕಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ. ಬಟ್ ನೇರವಾಗಿ ಇದಕ್ಕೆ ಕೆಲವು ವಿಚಾರದಲ್ಲಿ ನಮಗೆ ಅನಿಸ್ತಾ ಇದೆ, ಪಾಕಿಸ್ತಾನದವರು ಪರೋಕ್ಷವಾಗಿ ಅವರಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಉಗ್ರವಾದಿಗಳು ಬಂದು ನಡೆಸಿರ್ತಕ್ಕಂಥ ಹಲ್ಲೆ ಅಂತೇಳಿ ಈಗಾಗಲೇ ಕೆಲವು ಮಾಧ್ಯಮದ ಮೂಲಕ ತಿಳ್ಕೊಂಡು ಬಂದಿದೆ. ಆದ್ದರಿಂದ ನಾವು ಆ ದೇಶದ ವಿರುದ್ಧವೂ ಸಹ ಉಗ್ರವಾದ ಪ್ರತಿಭಟನೆಯನ್ನು ನಾವು ಈಗಾಗಲೇ ಮಾಡಬೇಕಾಗುತ್ತೆ. ಭಾಳ ದುರಾದೃಷ್ಟಕರವಾದಂಥ ಘಟನೆ ಶ್ರೀನಗರದಲ್ಲಿ, ಅದರಲ್ಲೂ ಸಹ ಪಹಲ್ಗಾಮಲ್ಲಿ ಪ್ರವಾಸಿಗರ ತಾಣ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಸುಮಾರು 28ರಿಂದ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮೊದಲನೇದಾಗಿ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ, ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಏನು ಉಗ್ರವಾದಿಗಳು ಈ ಒಂದು ಹಲ್ಲೆ ನಡೆಸ್ತಾ ಇದ್ದಾರೆ ಮತ್ತು ಮರಣಾಂತಿಕ ಹಲ್ಲೆಗಳಿವೆಲ್ಲ ಇದನ್ನು ನಾವೆಲ್ಲರೂ ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ನಾವು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ, ನಾವು ಸರ್ಕಾರ ಜೊತೆ ಇದ್ದೀವಿ, ಈ ಉಗ್ರವಾದವನ್ನು ಮಟ್ಟ ಹಾಕಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ. ಬಟ್ ನೇರವಾಗಿ ಇದಕ್ಕೆ ಕೆಲವು ವಿಚಾರದಲ್ಲಿ ನಮಗೆ ಅನಿಸ್ತಾ ಇದೆ, ಪಾಕಿಸ್ತಾನದವರು ಪರೋಕ್ಷವಾಗಿ ಅವರಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಉಗ್ರವಾದಿಗಳು ಬಂದು ನಡೆಸಿರ್ತಕ್ಕಂಥ ಹಲ್ಲೆ ಅಂತೇಳಿ ಈಗಾಗಲೇ ಕೆಲವು ಮಾಧ್ಯಮದ ಮೂಲಕ ತಿಳ್ಕೊಂಡು ಬಂದಿದೆ. ಆದ್ದರಿಂದ ನಾವು ಆ ದೇಶದ ವಿರುದ್ಧವೂ ಸಹ ಉಗ್ರವಾದ ಪ್ರತಿಭಟನೆಯನ್ನು ನಾವು ಈಗಾಗಲೇ ಮಾಡಬೇಕಾಗುತ್ತೆ. ಭಾಳ ದುರಾದೃಷ್ಟಕರವಾದಂಥ ಘಟನೆ ಶ್ರೀನಗರದಲ್ಲಿ, ಅದರಲ್ಲೂ ಸಹ ಪಹಲ್ಗಾಮಲ್ಲಿ ಪ್ರವಾಸಿಗರ ತಾಣ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಸುಮಾರು 28ರಿಂದ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮೊದಲನೇದಾಗಿ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ, ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಏನು ಉಗ್ರವಾದಿಗಳು ಈ ಒಂದು ಹಲ್ಲೆ ನಡೆಸ್ತಾ ಇದ್ದಾರೆ ಮತ್ತು ಮರಣಾಂತಿಕ ಹಲ್ಲೆಗಳಿವೆಲ್ಲ ಇದನ್ನು ನಾವೆಲ್ಲರೂ ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ನಾವು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ, ನಾವು ಸರ್ಕಾರ ಜೊತೆ ಇದ್ದೀವಿ, ಈ ಉಗ್ರವಾದವನ್ನು ಮಟ್ಟ ಹಾಕಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ. ಬಟ್ ನೇರವಾಗಿ ಇದಕ್ಕೆ ಕೆಲವು ವಿಚಾರದಲ್ಲಿ ನಮಗೆ ಅನಿಸ್ತಾ ಇದೆ, ಪಾಕಿಸ್ತಾನದವರು ಪರೋಕ್ಷವಾಗಿ ಅವರಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಉಗ್ರವಾದಿಗಳು ಬಂದು ನಡೆಸಿರ್ತಕ್ಕಂಥ ಹಲ್ಲೆ ಅಂತೇಳಿ ಈಗಾಗಲೇ ಕೆಲವು ಮಾಧ್ಯಮದ ಮೂಲಕ ತಿಳ್ಕೊಂಡು ಬಂದಿದೆ. ಆದ್ದರಿಂದ ನಾವು ಆ ದೇಶದ ವಿರುದ್ಧವೂ ಸಹ ಉಗ್ರವಾದ ಪ್ರತಿಭಟನೆಯನ್ನು ನಾವು ಈಗಾಗಲೇ ಮಾಡಬೇಕಾಗುತ್ತೆ. ಭಾಳ ದುರಾದೃಷ್ಟಕರವಾದಂಥ ಘಟನೆ ಶ್ರೀನಗರದಲ್ಲಿ, ಅದರಲ್ಲೂ ಸಹ ಪಹಲ್ಗಾಮಲ್ಲಿ ಪ್ರವಾಸಿಗರ ತಾಣ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಸುಮಾರು 28ರಿಂದ 30 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮೊದಲನೇದಾಗಿ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ, ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಏನು ಉಗ್ರವಾದಿಗಳು ಈ ಒಂದು ಹಲ್ಲೆ ನಡೆಸ್ತಾ ಇದ್ದಾರೆ ಮತ್ತು ಮರಣಾಂತಿಕ ಹಲ್ಲೆಗಳಿವೆಲ್ಲ ಇದನ್ನು ನಾವೆಲ್ಲರೂ ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ಹೇಳಿದ್ದಾರೆ, ನಾವು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ, ನಾವು ಸರ್ಕಾರ ಜೊತೆ ಇದ್ದೀವಿ, ಈ ಉಗ್ರವಾದವನ್ನು ಮಟ್ಟ ಹಾಕಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂಥೇಳಿ. ಬಟ್ ನೇರವಾಗಿ ಇದಕ್ಕೆ ಕೆಲವು ವಿಚಾರದಲ್ಲಿ ನಮಗೆ ಅನಿಸ್ತಾ ಇದೆ, ಪಾಕಿಸ್ತಾನದವರು ಪರೋಕ್ಷವಾಗಿ ಅವರಲ್ಲಿ ತರಬೇತಿ ಪಡೆದಿರ್ತಕ್ಕಂಥ ಉಗ್ರವಾದಿಗಳು ಬಂದು ನಡೆಸಿರ್ತಕ್ಕಂಥ ಹಲ್ಲೆ ಅಂತೇಳಿ ಈಗಾಗಲೇ ಕೆಲವು ಮಾಧ್ಯಮದ ಮೂಲಕ ತಿಳ್ಕೊಂಡು ಬಂದಿದೆ. ಆದ್ದರಿಂದ ನಾವು ಆ ದೇಶದ ವಿರುದ್ಧವೂ ಸಹ ಉಗ್ರವಾದ ಪ್ರತಿಭಟನೆಯನ್ನು ನಾವು ಈಗಾಗಲೇ ಮಾಡಬೇಕಾಗುತ್ತೆ.